ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಮಧ್ಯಾಹ್ನ 1:30. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವಿವಾಗ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ಮುಖ್ಯ ಅಂತಂದರೆ ನಾಳೆ ಒಂದು ಫಂಕ್ಷನ್ ಇದೆ, ಅದಕ್ಕೋಸ್ಕರ ನಮ್ಮ ರಿಲೇಷನ್ಸ್ದು. ಬನ್ನಿ, ಹೇಗಿರುತ್ತೆ ಏನು ಅಂತ ಎಲ್ಲ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇವಾಗ ಹೊರಟಿದ್ದೀವಿ. ಇನ್ನೇನು ಶಿಕಾರಿಪುರದ ಹತ್ರ ಇದ್ದೀವಿ ಫ್ರೆಂಡ್ಸ್. ನಾವಿವಾಗ ಇಲ್ಲಿಂದ ಹೋಗ್ಬಿಟ್ಟು ಅಮ್ಮನ ಮನೇಲಿ ಉಳ್ಕೊಳ್ತೀವಿ. ಅದಾದಮೇಲೆ ನಾಳೆ ಫಂಕ್ಷನ್ ಇರೋದು, ನಾಳೆ ಅಲ್ಲಿಗೆ ಹೋಗ್ತೀವಿ ಫ್ರೆಂಡ್ಸ್. ಇದು ಗುರುವಾರ ಬೆಳಗ್ಗೆ ಫಂಕ್ಷನಿಗೆ ರೆಡಿಯಾಗಿದ್ದೀವಿ. ಹಾಗೆ ನಮ್ಮ ಅತ್ತೆಯವ್ರು ಬರ್ತೀವಿ ಅಂತ ಹೇಳಿದರು, ಹಾಗಾಗಿ ಅಲ್ಲಿ ಕಾರ್ನ ನಿಲ್ಲಿಸ್ಕೊಂಡಿದ್ದೀವಿ. ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ನನಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಹಾಗಾಗಿ ಬಂದು ಮಲಗಿಬಿಟ್ಟೆ. ಮತ್ತು ನೆಕ್ಸ್ಟ್ ಡೇನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಇವಾಗ ಹೊರಟಿದ್ದೀವಿ ಎಲ್ಲರೂ. ಇವಾಗ ಗುರುವಾರ ಅಲ್ವ ಇವತ್ತು, ಅದಕ್ಕೋಸ್ಕರ ರಾಯರ ಮಠಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಯಾವಾಗಲೂ ಶಿವಮೊಗ್ಗಕ್ಕೆ ಬಂದಾಗ ಹೋಗ್ತೀನಲ್ಲ, ರಾಯರ ಮಠ, ಅಲ್ಲೇ ಹೋಗ್ತಾ ಇದ್ದೀವಿ. ದುರ್ಗಿಗಡಲ್ಲಿ ಇದೆಯಲ್ಲ, ಇದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಸರ್ಜಿ ಇದೆಯಲ್ವ, ಅಲ್ಲೇ ಇರೋದು ಮಠ. ನಾನು ಹಾಸ್ಪಿಟಲಿಗೆಲ್ಲ ಬಂದಾಗೂ ಹೋಗ್ತಾ ಇರ್ತೀನಿ. ಹಾಗೆ ಇಲ್ಲಿಗೂ ತುಂಬ ಸಲ ಬಂದು ಹೋಗಿದ್ದೀನಿ ಫ್ರೆಂಡ್ಸ್. ಗುರುವಾರದತ್ತು ರಶ್ ಇರುತ್ತೆ, ಬಾಕಿ ಟೈಮಲ್ಲಿ ಅಷ್ಟೇನು ರಶ್ ಇರೋಲ್ಲ, ಖಾಲಿ ಇರುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು. ದರ್ಶನ ಕೂಡ ಚೆನ್ನಾಗಾಯಿತು ಫ್ರೆಂಡ್ಸ್. ಹಾಗೆ ಇವತ್ತು ನರಸಿಂಹ ಜಯಂತಿ ಏನೋ ಇರೋದ್ರಿಂದ ಫುಲ್ಲು ರಶ್ ಇತ್ತು ಫ್ರೆಂಡ್ಸ್ ಮಠ. ಆ ಕಡೆ ಸೈಡಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ಗುರುವಾರ ಏನು ಕೊಡೋದಿಲ್ಲ, ಏನಾದರೂ ಹಿಂಗೆ ಪೂಜೆಗಳೇನಾದರೂ ಇರುತ್ತಲ್ಲ, ಹಾಗೆ ರಾಯರ ಆರಾಧನೆ ಎಲ್ಲ ಇರುತ್ತೆ ನೋಡಿ, ಆವಾಗ ಕೊಡ್ತಾರೆ. ಅವ್ರ ಮನೆಗೆ ಹೋದ್ವಿ. ಅವ್ರ ಮನೆಗೆ ಹೋಗಿ ಮಾತಾಡಿಸ್ಕೊಂಡು, ಅವರು ಸಮುದಾಯ ಭವನಲ್ಲಿ ಇಟ್ಕೊಂಡಿದ್ರು ಫಂಕ್ಷನ್ನು, ಅಲ್ಲಿಗೆ ಬಂದ್ವಿ. ಫೋಟೋ ಸೆಕ್ಷನ್ ಎಲ್ಲ ನಡೀತಿತ್ತು. ನಾವು ಹೋಗಿ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಫೋಟೋಸ್ನ ತೆಗೆಸ್ಕೊಂಡು ಬಂದ್ವಿ. ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಎಲ್ಲರೂ ಕೂಡ ತುಂಬ ದಿನ ಆದಮೇಲೆ ಸಿಕ್ಕಿರೋದ್ರಿಂದ ತುಂಬ ಹೊತ್ತು ಎಲ್ಲರೂ ಮಾತಾಡಿಕೊಂಡು ಕೂತಿದ್ವಿ. ಚೆನ್ನಾಗಿತ್ತು. ನಾವೆಲ್ಲರೂ ಸೇರ್ಕೊಂಡ್ಬಿಟ್ರೆ ಎಷ್ಟೋ ತನಕ ಮಾತಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಎಲ್ಲರೂ ಇದ್ಬಿಟ್ರೆ ತುಂಬ ಮಾತಾಡ್ತೀವಿ, ತುಂಬ ಎಂಜಾಯ್ ಮಾಡ್ತೀವಿ, ಚೆನ್ನಾಗಿರುತ್ತೆ. ನಾನು ಮರ್ತೇಬಿಟ್ಟೆ, ಆಮೇಲೆ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮುಂಚೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ನಾನು. ಹಾಗೆ ಹುಡುಗಿನೇನು ತೋರಿಸ್ತಾ ಇಲ್ಲ, ಹಾಫ್ ಸಾರಿ ಫಂಕ್ಷನ್ ಆಗಿರೋದ್ರಿಂದ ನಾನು ಹುಡುಗಿನ ತೋರಿಸ್ತಾ ಇಲ್ಲ. ನೋಡಿ, ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದಾರೆ. ನಾನು ಎಲ್ರಿಗೂ ನೋಡಿ ಈ ಕಡೆ ಅಂತಿದ್ದೆ. ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿನೇ ಫ್ರೆಂಡ್ಸ್. ಇವಾಗ ಊಟಕ್ಕೆ ಬಂದ್ವಿ. ಊಟ ಅವರು ಕ್ಯಾಟ್ರಿನ್ ಅವ್ರಿಗೆ ಹೇಳಿದರು. ಚೆನ್ನಾಗಿತ್ತು ಫ್ರೆಂಡ್ಸ್ ಊಟ. ಆ ಸಬ್ಬಕ್ಕಿ ಪಾಯಸ ಮಾಡಿದರು, ಅದಂತೂ ಸಖತ್ತು ಟೇಸ್ಟಿಯಾಗಿತ್ತು. ಎಲ್ರಿಗೂ ಕೂಡ ಇಷ್ಟ ಆಯಿತು. ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಊಟ ಮಾಡೋದು ಅಂತ ವಿಡಿಯೋ ಮಾಡಿದರು ಅವರು. ಫುಲ್ಲು ನಮ್ಮ ಫ್ಯಾಮಿಲಿ ಫುಲ್ಲು ಊಟ ಕೂತಿದ್ವಿ. ಆ ಕಡೆಯಲ್ಲೇನೂ ಅಷ್ಟೇ, ನಮ್ಮ ಫ್ಯಾಮಿಲಿ ಎಲ್ಲ ಜೊತೆ ಕೂತ್ಕೊಂಡಿದ್ವಿ. ನಮ್ಮ ಈ ಕಡೆ ಕೂತಿದ್ವಲ್ಲ, ಅವ್ರನ್ನಷ್ಟೇ ಸಾನು ಎಲ್ಲ ಮಕ್ಕಳು ಗ್ಯಾಂಗ್ ಜೊತೆ ಕೂತ್ಕೊಂಡಿದ್ದಾಳೆ. ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಆದಮೇಲೆ ನಾವು ಹೊರಡ್ತೀವಿ ಅಂತ ಹೇಳಿದ್ವಿ. ಅವ್ರು ಬಿಡಲೇ ಇಲ್ಲ. ಇವತ್ತೊಂದಿನ ಇರ್ರಿ ಅಂತ ತುಂಬ ಫೋರ್ಸ್ ಮಾಡಿದ್ರು. ನಾವು ಸೋನನ್ನ ಬಿಟ್ಟೋಗಿರೋದ್ರಿಂದ ಉಳ್ಕೊಂಡಿಲ್ಲ, ಮತ್ತೆ ಹೊರಟ್ವಿ ನಾವು. ಆಮೇಲೆ ಅವ್ರ ಮನೆಗೆ ಬಂದಿದ್ವಿ. ಏನೋ ತೊಗೋಬೇಕು ಅಂತ ಹೇಳಿದ್ರು, ಹಾಗಾಗಿ ನಾನು ಉಷಾ ಬಂದಿದ್ವಿ. ಅವಳೇನೋ ತೊಗೋಬೇಕು ಅಂದು ತಗೊಂಡು ಮತ್ತೆ ಇದು ಸಮುದಾಯ ಭವನ ಹತ್ರ ಹೋದ್ವಿ. ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ರು, ಇರ್ರಿ ಅಂದರೆ ಇರ್ತಿಲ್ಲ ಅಂತ ಹೇಳಿ. ಆಮೇಲೆ ಹೊರಟ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.